ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತೇಳಿ ಮೊದಲಿಗೆ ತಾಯಿಗೆ ದೇವರು ಅಂತ ಕರೆದು, ಆಮೇಲೆ ತಂದೆ ದೇವರು, ಆಮೇಲೆ ಅವರು ಅತಿಥಿ ಅಂತ ಕರೆದು. ನಾವಷ್ಟೇ ಅಲ್ಲ, ಪಾಶ್ಚಿಮಾತ್ಯರು ಕೂಡ ತಾಯಿಯ ಬಗ್ಗೆ ತುಂಬ ಗೌರವವಾಗಿ ಕರೆದುಕೊಂಡಿದ್ದಾರೆ. ಅವರು ಆಂಗ್ಲದಲ್ಲಿ ಹೇಳಿರುವಂತಹ ಮಾತಿದೆ, ಅದನ್ನೇ ಕನ್ನಡದಲ್ಲಿದ್ದರೆ ದೇವರು ಎಲ್ಲ ಕಡೆ ಇರಕ್ಕಾಗಲ್ಲ, ಅದಕ್ಕೆ ತಾಯಿ ರೂಪದಲ್ಲಿ ಅಂತ ವಾಸ ಅಷ್ಟು ದೊಡ್ಡ ಗೌರವ ತಾಯಿಗೆ ಇರಬೇಕು. ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಒಬ್ಬ ಉಪಾಧ್ಯಾಯರಿಗಿಂತ ಹತ್ತುಪಟ್ಟು ಒಬ್ಬ ಆಚಾರ್ಯನಿಗೆ ಗೌರವ, ಉಪಾಧ್ಯಾಯರಿಗಿಂತ ಹತ್ತುಪಟ್ಟು ಆಚಾರ್ಯರಿಗಿಂತ 100 ಪಟ್ಟು ಯಾರಿಗೆ ಗೌರವ? ತಂದೆಗೆ. ಆ ಆಚಾರ್ಯ ತಂದೆಗಿಂತ 1000 ಪಟ್ಟು ಯಾರಿಗೆ? ತಾಯಿ. ನೋಡಿ, ಒಬ್ಬ ಉಪಾಧ್ಯಾಯರಿಗಿಂತ ಆಚಾರ್ಯನಿಗೆ 10 ಪಟ್ಟು ಗೌರವ, ಆ ಆಚಾರ್ಯನಿಗಿಂತ ತಂದೆಗೆ 100 ಪಟ್ಟು ಗೌರವ, ಆ ತಂದೆಗಿಂತ ತಾಯಿಗೆ ಎಷ್ಟು ಪಟ್ಟು ಗೌರವ? 1000 ಪಟ್ಟು ಗೌರವ. ಯಾಕೆ ತಾಯಿಗೆ ಅಷ್ಟು ಗೌರವ ಅಂದರೆ, ನಮ್ಮನ್ನೆಲ್ಲ ತನ್ನ ಒಡಲಲ್ಲಿಟ್ಟುಕೊಂಡು 9 ತಿಂಗಳ ಕಾಲ ತನ್ನ ರಕ್ತ, ತನ್ನ ಮಾಂಸ, ತನ್ನ ಮೂಳೆ ಎಲ್ಲ ನಮಗೆ ಕಲಿಸ್ತಾರೆ. ಅದರಿಂದ ಬೆಳೆದು 9 ತಿಂಗಳಾದ ಮೇಲೆ ನಮ್ಮನ್ನು ಈ ಭೂಮಿಗೆ ಕೊಟ್ಟ ಮೇಲೆ ಅಷ್ಟೇ ಬೆಳೆದಿಲ್ಲ, ತನ್ನ ಪ್ರೀತಿ ಹರಿಸ್ತಾರೆ, ತನ್ನೆಲ್ಲವನ್ನ ತ್ಯಾಗ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಏನು ರಕ್ಷಣೆ ಅಂದರೆ ಅಷ್ಟು ಸುಲಭ ಅಲ್ಲ. ಆ ತಾಯಿ ರಕ್ಷಣೆ ಮಾಡುವವರಿಗೆ ಯಾರು ಬೇಕಾಗಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋವರೆಗೂ ಕೂಡ, ನಮ್ಮ ಕೆಲಸ ನಾವು ಮಾಡಿಕೊಳ್ಳೋವರೆಗೂ ಕೂಡ ತಾಯಿ ಅದೆಷ್ಟು ಸೇವೆ ಮಾಡ್ತಾರೆ ಅಂದರೆ ಊಹೆ ಮಾಡೋಕ್ಕಾಗಲ್ಲ. ಆ ಸೇವೆಗೆ ನೀವು ಪ್ರತಿಯಾಗಿ ನೋಡೋಕ್ಕೂ ಸಾಧ್ಯ. ಅಷ್ಟು ನಮ್ಮನ್ನೆಲ್ಲ ಸಾಕಿ ಸೇವೆಗಳನ್ನು ಮಾಡೋ ತಾಯಿ ಮಾತ್ರ ಆಗಿರ್ತಾರೆ. ತಾಯಿಗಿರದೆ ಯಾರು ಮಾಡೋಕ್ಕಾಗಲ್ಲ. ತಾಯಿ ಸ್ಥಾನಕ್ಕೆ ಅಷ್ಟು ದೊಡ್ಡ ಗೌರವವನ್ನು ಕೊಡಬೇಕು ಅಂತ ಭಾವಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಾಯಿ ನಮ್ಮನ್ನಷ್ಟು ರಕ್ಷಣೆ ಮಾಡೋದು ಕೂಡ ಮನೆಯವರಿಗೂ ಕೂಡ ತಾಯಿ ನನ್ನ ಮಗ ಅಂತಲೇ ಭಾವಿಸ್ತಾರೆ. ನೀನು ಸೇವೆ ಮಾಡು, ಬಿಡು, ಏನೇ ಮಾಡು, ಆದರೆ ತಾಯಿ ಏನು ಮಾಡ್ತಾರೆ, ನನ್ನ ಮಗ ಅಂತಲೇ ಭಾವಿಸ್ತಾರೆ. ಇವತ್ತೊಂದು ಕತೆ ಓದ್ತಾ ಇದೆ. ತಾಯಿ ಕೂಡ ಇದ್ದು, ತಾಯಿಗೆ ಚೆನ್ನಾಗಿ ಜೀವನ ಮಾಡ್ತಾ ಇದ್ರು. ತಾಯಿಗೆ ಕುಷ್ಠರೋಗ ಬಂತು. ಸ್ವಲ್ಪ ರೋಗ ಬಂತು, ಆಸ್ಪತ್ರೆಗೆ ಕರ್ಕೊಳ್ಳೋದು ವಾಸಿ ಆಗಲಿಲ್ಲ. ಫುಲ್ಪಣಿಸಿದಾಗ ಇನ್ನೇನು ಇಟ್ಕೊಳ್ಳೋದು ಅಂತೇಳಿ ಮದುವೆ ಆದ ಹೆಂಡ್ತಿನ ಬೇಡ ಅಂತ ತಾಯಿನ ನೀಗಿದ್ರು. ತಾಯಿ ಕುಷ್ಠರೋಗಿ ಆಗಿತ್ತು. ಆಮೇಲೆ ಅವನನ್ನು ತಾಯಿನ ಜೊತೆ ಕರ್ಕೊಂಡು ಬಂದಿರೋದಿಲ್ಲ ಅಂತೇಳಿ ಅವನಿಗೆ ಭಾವನೆ. ಅದಕ್ಕೆ ತಾಯಿನ ದಾರಿ ನಿಧಿಗೆ ಬಿಟ್ಟ. ಆ ತಾಯಿಗೆ ನೀವು ಓಡಾಡ್ಕೊಳ್ಳೋವಾಗ ಒಂದು ಆಶ್ರಮ ಸೇರ್ಕೊಂಡು ಹೆಂಗೋ ಅದು ಬದುಕ್ತಾ ಇತ್ತು. ಅದರ ಕುಷ್ಠರೋಗ ವಾಸಿ ಆಯಿತು, ಅದೇ ಸೇವೆ ಮಾಡೋದು. ಇವನ ತಾಯಿಯನ್ನು ಬಿಟ್ಟಾದ್ಮೇಲೆ ಒಂದಷ್ಟು ವರ್ಷ ಆದಮೇಲೆ ಇವನಿಗೆ ಶುರುವಾಯಿತು ಕುಷ್ಠರೋಗ ಶುರು. ಮಗನಿಗೆ ಕುಷ್ಠರೋಗ ಬರುತ್ತೆ. ಈ ಕುಷ್ಠರೋಗ ಬಂದರೆ ಇವನು ಕೂಡ ಇವನು ಹೆಂಡತಿ ಇದ್ದಾಗ ಹೆಂಡತಿ ಮನೆ ಮಾಡ್ಕೊ, ಇವನು ಕುಷ್ಠರೋಗ ನೋಡಿ ಮನೆ ಬಿಟ್ಕೊಡ್ತಾನೆ. ಅವರನ್ನು ಕೈ ಬಿಟ್ಕೊಡ್ಬಾರ್ದು, ಊರವರೆಲ್ಲ ಕೈ ಬಿಟ್ತಾರೆ. ಕೊನೆಗೆ ಇವನೇನು ಮಾಡ್ದ, ಗಂಡು ಆಶ್ರಮಕ್ಕೆ ಹೋದಾಗ ತಾಯಿ ಇವನು ನೋಡಿ ಹಾಕಿ ತಗೊಂಡು ಹಿಂಗಾಗ್ತಿದೆಯಲ್ಲ ಅಂತೇಳಿ ಅವನ್ನೆಲ್ಲ ದುಃಖವನ್ನು ನಡೆಸಿ ಆ ತಾಯಿ ತಿರ್ಗಾ ಮಗನ ಸೇವೆ ಮಾಡಿದ್ರೆ ಅವನಿಗೆ ಕುಷ್ಠರೋಗ ತಿರ್ಗಾ ವಾಸಿ. ನೋಡಿ, ತಾಯಿಯ ಹೃದಯ, ತಾಯಿ ಕರುಳು ಅನ್ನೋದೆಷ್ಟು ದೊಡ್ಡದು ಅನ್ನೋದಕ್ಕೆ ಇಂಥ ಉದಾಹರಣೆ ಬೇಕಾದಷ್ಟು. ಅದರಿಂದ ನಾವು ಮೊದಲಿಗೆ ತಾಯಿ, ತಂದೆ, ಮಗು ಅದನ್ನು ನಾವು ಯಾವತ್ತೂ ಗೌರವಿಸಬೇಕಾಗಿರುವಂಥದ್ದು. ಅದರಲ್ಲಿ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೀವಿ. ನಾವು ಯಾವ ಋಣವನ್ನಾದರೂ ತೀರಿಸ್ಬೋದಂತೆ, ಆದರೆ ಒಂದು ಋಣ ತೀರಿಸೋಕ್ಕಾಗಲ್ಲ, ಅದು ತಾಯಿ ಋಣ ಅಂತೇಳಿ. ತಾಯಿ ಋಣ ಬೇರೆ ಎಲ್ಲ ಋಣ ತೀರಿಸ್ಬೋದಂತೆ ಜಗತ್ತು, ಆದರೆ ತಾಯಿ ಋಣವನ್ನು ಮಾತ್ರ ತೀರಿಸೋಕ್ಕಾಗಲ್ಲ. ಅಂದರೆ ಅಷ್ಟು ದೊಡ್ಡದದು ತಾಯಿ ಋಣ ಅನ್ನೋದು. ಇವೆಲ್ಲ ಗಮನದಲ್ಲಿಟ್ಟುಕೊಳ್ಳಬೇಕಂದ್ರೆ ನೀವು ತಾಯಿಯ ಬಗ್ಗೆ ಎಷ್ಟು ಗೌರವ ಇರಬೇಕು, ತಾಯಿಯ ಬಗ್ಗೆ ಭಕ್ತಿ ಇರಬೇಕು, ತಾಯಿಯ ಬಗ್ಗೆ ಸೇವಾಭಾವನೆ ಇರಬೇಕು. ಯಾವತ್ತೇ ಎಲ್ಲ ಸಂದರ್ಭದಲ್ಲಿ ಕೂಡ ತಾಯಿಯ ಮನಸ್ಸನ್ನು ನಮಿಸಕ್ಕೆ ಹೋಗಬಾರದು. ಆ ರೀತಿಯಲ್ಲಿ ತಾಯಿಯನ್ನು ಅದನ್ನು ಕಾಪಾಡಬೇಕು, ಜವಾಬ್ದಾರಿ ಮಾಡಬೇಕಾಗ್ತದೆ. ಆದರೆ ಇಂದಿನ ದಿನಗಳಲ್ಲಿ ಈ ಸಂಬಂಧಗಳು ತುಂಬ ಶಿಥಿಲವಾಗ್ತಾ ಇದೆ.
ಎಲ್ಲ ಸಂಬಂಧಗಳು ಶಿಥಿಲ ಆಗ್ತಾ ಇದೆ. ಕೌಟುಂಬಿಕ ಸಂಬಂಧಗಳಂತೂ ದೂರ ಆಗ್ತಾ ಇದೆ. ಎಷ್ಟು ಒಳ್ಳೆಯ ಭಾವನೆಗಳಿರ್ತಾವೆ ಎಲ್ಲ ಕಡಿಮೆ ಆಗ್ತದೆ. ಗಂಡ ಹೆಂಡತಿ ಸಂಬಂಧ, ಮಕ್ಕಳ ಸಂಬಂಧ ಎಲ್ಲವೂ ಕೂಡ ಭಾಳ ಶಿಥಿಲ ಆಗ್ತಾ ಇದೆ. ಇಂದಿನ ದೇಶದಲ್ಲಿ ಅಂಥ ಒಳ್ಳೆಯ ವಾತಾವರಣ